ಹಾಯ್ ಆ್ಯಂಡ್ ಹಲೋ ಫ್ರೆಂಡ್ಸ್, ವೆಲ್ಕಮ್. ಈ ವಿಡಿಯೋದಲ್ಲಿ ಏಂಜಲ್ ಒನ್ ಆ್ಯಪ್ನಲ್ಲಿ ಡಿಮೆಂಟ್ ಅಕೌಂಟ್ ಹೇಗೆ ಓಪನ್ ಮಾಡೋದಂತೆ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ನಾನು ಅಫಿಷಿಯಲ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲೂ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಹೋಗಿ ನೀವು ಪ್ಲೇಸ್ಟೋರಲ್ಲಿ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಳ್ಳಿ. ವಿಡಿಯೋ ನೋಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಆಗಿ ಕಂಪ್ಲೀಟ್ ಮಾಡಿ. ಈಗ ಆ್ಯಪ್ ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಳ್ಳಿ. ಸೈನ್ ಅಪ್ ಕೊಟ್ಟು ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಳ್ಳಿ. ಸೊ ಎಂಟರ್ ಮಾಡಿದ ನಂತರ OTP ಬರುತ್ತೆ. OTP ಎಂಟರ್ ಮಾಡಿ. ಈಗ ನಾವು OTP ಬಂದು ಎಂಟರ್ ಮಾಡಿದ್ದಾಯಿತು. ನೆಕ್ಸ್ಟ್ ಸ್ಟೆಪ್ ಬಂದು ನಿಮ್ಮ ಹೆಸರನ್ನ ಫಿಲ್ ಮಾಡಿ. ನಿಮ್ಮ ಹೆಸರನ್ನ ಟೈಪ್ ಮಾಡಿಕೊಳ್ಳಿ. ಈಗ ನಾವು ಹೆಸರನ್ನ ಟೈಪ್ ಬಂದು ಮಾಡಿಕೊಳ್ಳೋಣ. ಹೆಸರನ್ನ ಟೈಪ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಕೊಡಿ. ನೆಕ್ಸ್ಟ್ ಸ್ಟೆಪ್ ಕೊಟ್ಟಿದ ನಂತರ ನಿಮ್ಮ ಗೂಗಲ್ ಅಕೌಂಟ್ ಚೂಸ್ ಮಾಡಿ. ನಿಮ್ಮ ಇಮೇಲ್ ಅಡ್ರೆಸ್ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ನಿಮ್ಮ ಪ್ಯಾನ್ ಕಾರ್ಡ್ ಕೇಳುತ್ತೆ. ಇಲ್ಲಿ ನಿಮ್ಮ ಡಿಜಿಲಾಕರ್ನಲ್ಲೂ ವೆರಿಫೈ ಮಾಡ್ಕೋಬೋದು. ಇಲ್ಲ ಮ್ಯಾನ್ಯಲ್ ಆಗಿದ್ದರೆ ಮ್ಯಾನ್ಯಲಾಗೂ ನೀವು ಅಪ್ಲೋಡ್ ಬಂದು ಮಾಡ್ಕೋಬೋದು. ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಡಿಜಿಲಾಕರ್ನಿಂದ ನಿಮಗೆ ವೆರಿಫೈ ಬಂದು ಆಗುತ್ತೆ. ವೆರಿಫೈ ಆಗಿದ ನಂತರ ನೆಕ್ಸ್ಟ್ ಸ್ಟೆಪ್ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಕೊಡಿ. ನೆಕ್ಸ್ಟ್ ಸ್ಟೆಪ್ ಕೊಟ್ಟಿದ ನಂತರ ನಿಮಗೆ ಬ್ಯಾಂಕ್ ಡೀಟೇಲ್ ಎಂಟರ್ ಮಾಡಿ ಇಲ್ಲಿ. ಸೊ ನಿಮ್ಮ ಬ್ಯಾಂಕ್ ಡೀಟೇಲ್ ಪರ್ಫೆಕ್ಟಾಗಿ ಕರೆಕ್ಟಾಗಿ ಎಂಟರ್ ಮಾಡಿ. ರಾಂಗಾಗಿ ಎಂಟರ್ ಮಾಡಿದ್ರೆ ವೆರಿಫೈ ಬಂದು ಆಗಲ್ಲ. ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಎಂಟರ್ ಮಾಡಿದ ನಂತರ ವೆರಿಫೈ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿ. ವೆರಿಫೈ ಆಗುತ್ತೆ. ಸೊ ಈ ಪ್ರಾಸೆಸಲ್ಲಿ ಬಂದು ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ₹1 ಡೆಬಿಟ್ ಆಗುತ್ತೆ, ತಿರುಗಿ ಕ್ರೆಡಿಟ್ ಆಗುತ್ತೆ. ಸಬ್ಮಿಟ್ ಕೊಡಿ, ವೆರಿಫೈ ಆಗುತ್ತೆ. ರಾಂಗಾಗಿ ಕೊಟ್ಟಿದ್ರೆ ವೆರಿಫೈ ಆಗಲ್ಲ ನಂಬರ್. ಪರ್ಫೆಕ್ಟಾಗಿ ಕೊಡಿ. ಇವಾಗ ನಾವು ರೀಟೈಪ್ ಮಾಡಿಕೊಳ್ಳೋಣ. ಸೊ ರಾಂಗ್ ಆಗಿದೆ. IFSC ಕೋಡ್ ತಿರುಗಿ ಎಂಟರ್ ಮಾಡಿ, ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಿದ ನಂತರ ವೆರಿಫೈ ಆಗುತ್ತೆ. ವೆರಿಫೈ ಆಗಿದ ನಂತರ ನೆಕ್ಸ್ಟ್ ಸ್ಟೆಪ್ಗೆ ಬಂದು ಪ್ರಾಸೆಸ್ ಬಂದು ಹೋಗುತ್ತೆ. ಈ ಸ್ಟೆಪ್ಪಲ್ಲಿ ಬಂದು ನೀವು ಸ್ಕಿಪ್ ಮಾಡ್ಬೋದು. ನಿಮ್ಮ ಹತ್ರ ಕ್ಯಾನ್ಸಲ್ ಚೆಕ್ ಇದ್ದರೆ ಕ್ಯಾನ್ಸಲ್ ಅಂತ ಬರೆದ್ಬಿಟ್ಟು ಅಪ್ಲೋಡ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈ ಆಪ್ಷನ್ ಬಂದು ನಿಮಗೆ ಬೇಕಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಡಿಮೆಂಟ್ ಅಕೌಂಟ್ನಲ್ಲಿ ಇಶ್ಯೂ ಇದ್ದರೆ ಟೆಕ್ನಿಕಲ್ ಟೀಮ್ನಿಂದ ನಿಮಗೆ ಕಾಲ್ ಬರುತ್ತೆ, ಇಲ್ಲಾಂದರೆ ವಾಟ್ಸಪ್ ಬಂದು ಮಾಡ್ತಾರೆ. ಇದು ಬಂದು ವೆರಿಫೈ ಮಾಡಬೇಕಿಲ್ಲಿ. KYC ವೆರಿಫಿಕೇಷನ್ನಲ್ಲಿ ಡಿಜಿಲಾಕರ್ ಬಂದು ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ. ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಿ. ಆಧಾರ್ ನಂಬರ್ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಆಪ್ಷನ್ ಬಂದು ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ನೀವು ಕ್ಲಿಕ್ ಮಾಡಿದ ನಂತರ OTP ಬರುತ್ತೆ. OTP ಇಲ್ಲಿ ಎಂಟರ್ ಮಾಡಿಕೊಳ್ಳಿ. ಈಗ OTP ರಿಸೀವ್ ಆಗಿದೆ. OTP ಬಂದು ಎಂಟರ್ ಮಾಡ್ತಿದ್ದೀನಿ. ಸೊ ಈ OTP ಎಂಟರ್ ಮಾಡಿದ ನಂತರ ಕಂಟಿನ್ಯೂ ಆಪ್ಷನ್ ಇರುತ್ತೆ. ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡಿ. ಲೋಡ್ ಆಗುತ್ತೆ. ಲೋಡ್ ಆಗಿದ ನಂತರ ಅಲೋ ಆಪ್ಷನ್ ಕೊಡಿ. ಅಲೋ ಆಪ್ಷನ್ ಕೊಟ್ಟಿದ ನಂತರ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ನಲ್ಲಿ ಕ್ಲಿಯರಾಗಿ ನಿಮ್ಮ ಸೆಲ್ಫಿ ಫೋಟೋ ತೆಗೆದುಕೊಳ್ಳಿ. ಫೇಸ್ ಕ್ಯಾಮ್ ಫೋಕಸ್ ಆಗಿರಬೇಕು. ಕ್ಲಿಯರಾಗಿ ತೆಗೆದ ನಂತರ ಸಬ್ಮಿಟ್ ಇರುತ್ತೆ. ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಿದ ನಂತರ ಸಿಗ್ನೇಚರ್ ಕೇಳುತ್ತೆ. ಸಿಗ್ನೇಚರ್ ಡಿಜಿಟಲಲ್ಲೇ ನಿಮ್ಮ ಫೋನಲ್ಲೇ ಹಾಕಿ. ಸಿಗ್ನೇಚರ್ ಹಾಕಿದ ನಂತರ ಟಿಕ್ ಮಾಡಿ ಸಬ್ಮಿಟ್ ಕೊಡಿ. ನಾಮಿನಿ ಬಂದು ಲೇಟರ್ ಕೊಡಿ. ನೆಕ್ಸ್ಟ್ ಬಂದು ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಚೂಸ್ ಮಾಡಿ. ಆಕ್ಯುಪೇಷನ್ ಬಂದು ಅದರ್ಸ್ ಕೊಡಿ. ಇಂಡಿವಿಜುವಲ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ನೆಕ್ಸ್ಟ್ ಕೊಡಿ. ಆಲ್ ಸೆಗ್ಮೆಂಟ್ ಬಂದು ಚೂಸ್ ಮಾಡಿಕೊಳ್ಳಿ. ತಿರುಗಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಿದ ನಂತರ ಈ ಸೈನ್ ಕಂಪ್ಲೀಟ್ ಮಾಡಬೇಕು. ಈ ಸೈನ್ ಬಂದು NSDL ಕಂಪ್ಲೀಟ್ ಆಗುತ್ತೆ. ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ. OTP ಬರುತ್ತೆ, ಎಂಟರ್ ಮಾಡಿ. ಸಬ್ಮಿಟ್ ಕೊಡಿ. ನಿಮ್ಮ ಅಪ್ಲಿಕೇಶನ್ ಬಂದು ಸಬ್ಮಿಟ್ ಆಗುತ್ತೆ. ಏಂಜಲ್ ಒನ್ ಬಂದು ರಿವ್ಯೂ ಮಾಡಿ. ನಿಮ್ಮ 24 ಅವರ್ಸಲ್ಲಿ ID ಬಂದು ಮೆಸೇಜ್ ಬಂದು ಬರುತ್ತೆ. ನೆಕ್ಸ್ಟ್ ಡೇ ನೀವು ಟ್ರೇಡ್ ಮಾಡ್ಬೋದು. ಇವಾಗ ನೋಡಿದ್ರಲ್ಲ ಏಂಜಲ್ ಒನ್ ಆ್ಯಪ್ನಲ್ಲಿ ಹೇಗೆ ಡಿಮೆಂಟ್ ಅಕೌಂಟ್ ಓಪನ್ ಮಾಡೋದಂತ. ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಇರೋ ಬೆಲ್ ಐಕಾನ್